ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಬಳಿಕ ಬಿರುಸಿನ ಚಟುವಟಿಕೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಒಂದು ಕಡೆ ಬೈ ಎಲೆಕ್ಷನ್ ದಂಗಲ್ನ ಬಳಿಕ ತಲೆದಂಡದ ಸಾಲು, ಇದರ ಜೊತೆಗೆ ಶಕ್ತಿ ಪ್ರದರ್ಶನ ಕೂಡ ಈಗ ಏರ್ಪಡ್ತಾ ಇದೆ. ಆಪ್ತರ ಜೊತೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಸಿಎಂ ರಣತಂತ್ರ ಹೂಡೋದಕ್ಕೆ ಮುಂದಾಗ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಜಮೀರ್, ಮಹದೇವಪ್ಪ, ಜಾರಕಿಹೊಳಿ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಪ್ಲಾನ್ ರೂಪಿಸುತ್ತಿರೋದು. ಸಿಎಂ ಆಪ್ತರ ಮೇಲಿನ ಕ್ರಮಕ್ಕೆ ಡಿಕೆ ಬಣವೇ ಕಾರಣ ಅಂತ ಹೇಳಿ ಇಲ್ಲಿ ಚರ್ಚೆ ಆಗಿದೆ. ಶಿಸ್ತು ಕ್ರಮದ ಮೂಲಕ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತ ಚರ್ಚೆಯನ್ನ ಮುನ್ನೆಲೆಗೆ ತಂದಿದ್ದು, ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೈಕಮಾಂಡ್ಗೆ ವರದಿ ಸಲ್ಲಿಕೆ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಅಂಡ್ ಇದಕ್ಕೆ ಕಡಿವಾಣ ಹಾಕಲೇಬೇಕಾದಷ್ಟು ಬೇಗ ಅಂತ ಹೇಳಿ ಸಿಎಂ ಆಪ್ತರಿಂದ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಮುಂದಾಗ್ತಿದ್ದಾರೆ. ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿಯುವಂತೆ ಸಿಎಂಗೆ ಆಪ್ತರು ಸಲಹೆಯನ್ನ ಕೊಡ್ತಿದ್ದಾರೆ. ಇದರ ಜೊತೆಗೆ ನೆಕ್ಸ್ಟ್ ಚುನಾವಣೆಗೆ ಈಗಲೇ ಕೆಪಿಸಿಸಿ ಮೇಲೆ ಸಿಎಂ ಆಪ್ತರು ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ಕೂಡ ಸಭೆಯಲ್ಲಿ ಚರ್ಚೆ ಆಗಿದ್ದು, ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೋದಾಗಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದಿರೋದು. ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಆಪ್ತರು ಅಂತ ಯಾರು ಗುರುತಿಸ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಬಹಳ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ, ಮುಖ್ಯಮಂತ್ರಿಗಳ ಫಸ್ಟ್ ಸರ್ಕಲ್ನಲ್ಲಿ ಗುರುತಿಸ್ಕೊಂಡಂಥವ್ರನ್ನೇ ಶಿಸ್ತು ಕ್ರಮದ ಹೆಸರಿನಲ್ಲಿ ಎಲಿಮಿನೇಟ್ ಮಾಡಲಾಗ್ತಾ ಇದೆ. ಜಬ್ಬಾರ್, ನಾಸೀರ್ ಅವರಾಗಿರ್ಬೋದು, ಹಾಗೆ ನೆಕ್ಸ್ಟ್ ಟಾರ್ಗೆಟು ಜಮೀರ್ ಅಹಮದ್ ಖಾನ್ ಅನ್ನುವಂಥ ಚರ್ಚೆ ಕೂಡ ಮುನ್ನೆಲೆಗೆ ಬಂತು. ಇದರ ನಡುವೆನೇ ಮುಸ್ಲಿಂ ಸಮುದಾಯದ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ಗೆ ಪತ್ರ ಬರೆಯುವಂಥ ಬೆಳವಣಿಗೆಗಳೆಲ್ಲ ಆಯಿತು. ಹಾಗಾಗಿ ಒಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರ ಬಳಗವನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ವಿಚಾರ, ಆಮೇಲೆ ಈ ರೀತಿ ಶಿಸ್ತು ಕ್ರಮವನ್ನ ಪ್ರೊಸೀಜರ್ ಫಾಲೋ ಮಾಡ್ದೇನೆ ಏನು ತಗೊಂಡಿದ್ದಾರಲ್ಲ, ಇದು ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಅದರ ನೇರ ಇಂಪ್ಯಾಕ್ಟು, ಡ್ಯಾಮೇಜು ಕ್ರಿಯೇಟ್ ಆಗೋದು ಕಾಂಗ್ರೆಸ್ಸಿಗೆ. ಹಾಗಾಗಿ ಹೈಕಮಾಂಡ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಡಬೇಕು ಅಂತ ಹೇಳಿ ಸಲಹೆಯನ್ನ ಕೊಡೋದು, ಮನವಿಯನ್ನ ಮಾಡೋದಕ್ಕೆ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೂಪೇಶ್, ಮೊನ್ನೆಯಷ್ಟೇ ರಾಜಣ್ಣ ಅವ್ರು ಮಾತನಾಡಿದ್ರು, ದೊರೆ ಮಾತಾಡಿದ್ದಕ್ಕೆ ದಂಡ ಇಲ್ಲ ಅಂತ, ಆಮೇಲೆ ಮುಖ್ಯಮಂತ್ರಿಗಳು ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತ. ಬಟ್ ಒಳಗೊಳಗೆ ಸೈಲೆಂಟ್ ಆಗಿ ಕಾರ್ಯತಂತ್ರ ರೂಪಿಸ್ತಾ ಇರೋಂಗೆ ಕಾಣ್ತಾ ಇದೆ ಈ ಡಿನ್ನರ್ ಮೀಟಿಂಗು. ನಿಜ ಪ್ರಜ್ವಲ್, ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಕುಳಿತಿದ್ದಾರೆ ಅಂತ ಹೇಳಿಲ್ಲ, ಆದ್ರೆ ಹೈಕಮಾಂಡೇ ನಿರ್ಧಾರ ತೆಗೆದುಕೊಳ್ತಿರ್ಬೇಕಾದ್ರೆ ನಾವು ಇದರಲ್ಲಿ ಇಂಟರ್ಫಿಯರ್ ಆದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಉರಿಯಾಗಬೇಕಾಗತ್ತೆ ಅಂತೇಳಿ ಚಿಂತಿಸಿದಂತ ಕಾಣ್ತಾ ಇತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಪದೇ ಯಾಕಂದ್ರೆ ಸಿಎಂ ಆಪ್ತ ಯಾರಾದ್ರೂ ತಪ್ಪು ಮಾಡಿದ್ರೆ ಯಥಾವತ್ತು ಅದು ಯಾವ ರೀತಿಯಾಗಿ ದಾಖಲೆಗಳ ಸಮೇತವಾಗಿ ಹೈಕಮಾಂಡ್ಗೆ ಮುಟ್ಟಿಸ್ತಾರೋ, ಸಿಎಂ ಇಲ್ಲಿಗ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬಿಸಿ ಮುಟ್ಟಿಸಬೇಕು. ಈ ಪ್ರಯತ್ನವನ್ನು ಮಾಡಿಕೋಸ್ಕರ ನಿನ್ನೆ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ರು. ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ, ಜಿ ಪರಮೇಶ್ವರ್, ಜಮೀರ್ ಅಹಮದ್, ಮಹದೇವಪ್ಪ, ಜಾರಕಿಹೊಳಿ ಸೇರಿ ಹಲವಾರು ಜನ ಸಚಿವರುಗಳು ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಚರ್ಚೆ ಏನಾಯಿತು ಅಂತ ಹೇಳಿದ್ರೆ ಆಪ್ತರ ಮೇಲೆ ಪದೇ ಕ್ರಮಗಳಾಗ್ತಾ ಇದೆ. ಈ ಮೂಲಕವಾಗಿ ಇಬ್ಬರು ನಾಯಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯ. ಇಲ್ಲಿ ಈ ಕ್ರಮದ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಸಿಡಿದು ಹೇಳ್ತಾ ಇದೆ. ಡಿ ಕೆ ಶಿವಕುಮಾರ್ ಕಿಡಿಕಾರ್ತಾ ಇದೆ. ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಸಿಎಂ ಆಪ್ತರವಾದ. ಹೀಗಾಗಿ ಮುಂದಿನ ಕ್ರಮ ಜಮೀರ್ ಅಹಮದ್ ಅಂತ ಹೇಳಲಾಗ್ತಾ ಇತ್ತು. ಜಮೀರ್ ಅಹಮದ್ ಮೇಲೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಬಾರಂತೇಳಿ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ. ಅದೇ ರೀತಿಯಾಗಿ ಸಂಪುಟ ವಿಸ್ತರಣೆ ಆಗಬೇಕು. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಕುಗ್ಗಿಸಬೇಕಾದ್ರೆ ಸಂಪುಟ ವಿಸ್ತರಣೆ ಆಗಬೇಕು. ಯಾಕಂದ್ರೆ ಈಗ ಸಿಎಂ ಆಗ್ತಾರ ಅಂತೇಳಿ ಹೇಳಲಾಗ್ತಾ ಇತ್ತು. ಸಿಎಂ ಆಗ್ತಾರ ಅಂತ ಹೇಳಿ ಒಂದಿಷ್ಟು ಜನಾಭಿಪ್ರಾಯವನ್ನು ಕಲೆ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಇದೀಗ ಸಂಪುಟ ವಿಸ್ತರಣೆ ಆದ್ರೆ ಡಿ ಕೆ ಶಿವಕುಮಾರ್ಗೆ ಒಂದಿಷ್ಟು ಬ್ರೇಕ್ ಹಾಕದಂತಾಗುತ್ತೆ. ಅದೇ ರೀತಿ ಕೆಪಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಮುಂದೆ ಚುನಾವಣೆ ಬರುತ್ತೆ. ಈಗ ವಿಧಾನಸಭಾ ಚುನಾವಣೆ ಬರ್ಲಿಕ್ಕೆ ಎರಡು ವರ್ಷಗಳ ಕಾಲ ಅವಧಿ ಇದೆ. ಹೀಗಾಗಿ ಈ ಟೈಮ್ದಲ್ಲಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ. ಈ ವಿಚಾರವನ್ನು ಹೈಕಮಾಂಡ್ ತಲುಪಿಸಿದ್ರು ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತಟ್ಟುಕೊಳ್ಳಿಕ್ಕೆ ಸಿದ್ಧತೆ ಆಗ್ತಾ ಇದೆ. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.